ಹೇಳ್ಬೇಕು ಹೇಳ್ಬಾರ್ದು ಗೊತ್ತಾಗ್ತದೆ ನಿಮಗೆ. ನಮ್ಮ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಳ್ಳಿ ಇಲ್ಲ ಇವತ್ತು. ಅವನು ಏನಪ್ಪ ಅಂತಂದ್ರೆ ನಮ್ಮ ಪುನೀತ್ ರಾಜ್ಕುಮಾರ್ಗೆ ಈತ ಹೊಸದಾಗಿ ಬರ್ತಾ ಇದ್ದ ಮಕ್ಳು ಕಂಡ್ರೆ ಬಹಳ ಇಷ್ಟ ಆಯ್ತು. ಅವನಿಗೆ ತುಂಬಾ ಖುಷಿ ಪಡ್ತಿದ್ದ. ಅವನು ಹೇಳ್ತಾ ಇದ್ದ, ನೀನು ಸುಮ್ಮನೆ ಇರಮ್ಮ, ನೋಡ್ತಾ ಇರಮ್ಮ, ನೀನು ನೋಡ್ತಾ ಇರು ಏನಾಗುತ್ತೆ ಅಂತ. ಹಾಗೆ ನಾನು ನೋಡ್ದೇನೆ ಇದ್ದೀನಿ. ಕಾಣದಂತೆ ಮಾಯವಾದ ಯಾಕಾಗಿ ಮಾಡ್ತಿದ್ದೆ ಅಂದ್ರೆ ಆ ಪುನೀತ್ ರಾಜ್ಕುಮಾರ್ ಏನಪ್ಪ ಒಂದು ಆಸೆ ಅಂದ್ರೆ ಹೊಸಬ್ರು ಕಂಡ್ರೆ ತುಂಬಾ ಇಷ್ಟ. ಹೊಸಬ್ರು ಇಂಟ್ರೊಡ್ಯೂಸ್ ಮಾಡಬೇಕು, ಅವನಿಷ್ಟು ಓನ್ ಪ್ರೊಡಕ್ಷನ್ ಮಾಡ್ಕೊಂಡು ಹೊಸಬ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಕಲಾವಿದರನ್ನ. ಅದು ಅವನ ನಾವಲ್ಲ ನಮ್ದಲ್ಲಮ್ಮ, ನಾವು ಬೆಳೆಸ್ಬೇಕು ಅಂತ ಹೇಳೋದು. ಅದು ಒಂದು ದೊಡ್ಡ ಗುಣ. ಆ ದೊಡ್ಡ ಗುಣದ ಬುದ್ಧಿ ಅವನಿಗೆ ಅಂತ ಹೇಳಿಕೆ ನನಗೆ ಹೆಮ್ಮೆ ಅನ್ಸುತ್ತೆ. ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿಕೆ ಇಷ್ಟಪಡ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ನೀವು ಹೇಳಿದ್ದು ಅಕ್ಷರಶಃ ಸತ್ಯ ಅಂತ ಹೇಳ್ಬೋದು. ಅದಕ್ಕೆ PRK ಪ್ರೊಡಕ್ಷನ್ ಎಷ್ಟು ಹೊಸ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡ್ತಾ ಇದೆ, ವೇದಿಕೆ ಕ್ರಿಯೇಟ್ ಮಾಡಿಕೊಡ್ತಿದೆ ಅನ್ನೋದು ಆ ಸಾಕ್ಷಿ ನಮ್ಮೆಲ್ಲರ ಮುಂದೆ ಇದೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. Please make some noise. ಈಗ ಸಿನಿಮಾ ತಂಡದವರು ಮಾತನಾಡುವಂತ ಸಮಯ. ಮೊದಲಿಗೆ ಆನಂದ್ ಸರ್ ದಯವಿಟ್ಟು. ಟ್ರೈಲರ್ ಹೆಂಗ ಅನಿಸ್ತು ಸರ್? ಟ್ರೈಲರ್ ಹೇಗಿತ್ತು ನಾನು ಕೇಳಿದ್ರೆ ನಾನೇನು ಹೇಳಿ? ಯಾಕಂದ್ರೆ ಇದು ಸ್ವಲ್ಪ ಸಾಕಷ್ಟು ವಿಷಯದಿಂದ ಸ್ಪೆಷಲ್ ಟ್ರೈಲರ್, ಅದಕ್ಕೆ ನಾನು ಆಡಿಯನ್ಸ್ ಆಗಿ ಹೇಳ ಅಥವಾ ರಾಘು ಫಾದರ್ ಆಗಿ ಹೇಳ ಅಥವಾ ಚಿನ್ನ ತಾತ ಆಗಿ ಹೇಳ, ಮೂರ್ ತರನೂ ಹೇಳ್ಬೋದು. ನಾನು ಒಬ್ಬ ಪ್ರೇಕ್ಷಕನಾಗಿ ಮಾತಾಡ್ತೀನಿ. ನನಗೆ ನಿಜವಾಗಿ ಕೂಡ ನಾನು ಸಾಮಾನ್ಯವಾಗಿ ಜಾಸ್ತಿ ಎಲ್ಲೂ ಈ ಟ್ರೈಲರ್ ಹೋಗೋದಿಲ್ಲ ಜಾಸ್ತಿ. ಯಾಕಪ್ಪ ಹೋದಾಗ ಇನ್ನು ಹೇಳಬೇಕಾಗತ್ತೆ. ನಾನು ಅದು ಚೆನ್ನಾಗಿರ್ಲಿ ಇಲ್ಲಿ ಚೆನ್ನಾಗಿರ್ಲಿಲ್ಲ ಹೇಳಬೇಕಾಗ್ತದೆ. ಆ ಥಿಯೇಟರ್ ರಿಲೀಸ್ ಮಾಡಿದಾಗ ಅವಾಗ ಗೊತ್ತಾಗುತ್ತೆ ಯಾಕೆ ಇದು ತಪ್ಪು ಹೇಳಿದ ಕಂಡು ಆತ್ಮಸಾಕ್ಷಿಗೆ ವಿರುದ್ಧ ಹೇಳಿದ್ನಲ್ಲ ಅನ್ಸುತ್ತೆ. ಆದರೆ ನಾನು ಇವತ್ತು ಆಸ್ ಎ ಒಬ್ಬ ಆಡಿಯನ್ಸ್ ಪ್ರೇಕ್ಷಕನಾಗಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಜವಾಗ್ಲೂ ಕೂಡ ಈ ಡೈರೆಕ್ಟ್ರು ಸಾಲಿಮಠ ಗಂಗಾಧರ ಸಾಲಿಮಠ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಆ ಪಾತ್ರಗಳಿಗೆ ಒಳ್ಳೆ ಪಿಕಪ್ ಕೊಡ್ತಿದ್ದಾರೆ. ನಿಜವಾಗ್ಲೂ ಕೂಡ ಅದರಲ್ಲೂ ಎಲ್ಲ ಪಾತ್ರಧಾರಿಗಳು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಫಸ್ಟು ಪ್ರೊಡ್ಯೂಸರ್ ನನ್ನ ಹತ್ರ ಬಂದರು ಗಾಂಧಿನಗರಕ್ಕೆ, ಸಹಿತ ಸಬ್ಮಿಟ್ ಮಾಡ್ಕೊಂಡಿದ್ದೀನಿ, ಪಿಕ್ಚರ್ ಮಾಡ್ತಾ ಇದ್ದೀನಿ, ಮಾಡಿ ಒಳ್ಳೇದಾಗಲಿ ನಿಮಗೆ ಹೇಳಿದೆ. ಇಲ್ಲ ನನಗೆ ಈ ಥರ ವಿಜಯರಾಘವಂತವ್ರು ಬೇಕು, ಮಾತಾಡೋಣ ಬಿಡಿ ಅಂದೆ. ಅವನು ಸಹ ಕರೆಸ್ದೆ ಆಫೀಸ್ಗೆ. ನನ್ನ ಮಗನೂ ಬಂದ, ಡೈರೆಕ್ಟ್ರು ಕೂಡ ಬಂದರು. ಮಾತಾಡ್ತಿರ್ಬೇಕು ನಾನು ಕೇಳಿದೆ, ಕತೆ ಹೇಳಿದ್ರು ಅವ್ರಿಗೆ ಇಷ್ಟ ಆಯಿತು. ಮಾಡ್ತೀನಪ್ಪ ಚೆನ್ನಾಗಿದೆ, ನನಗೆ ಇಷ್ಟ ಆಗಿದೆ. ಓಕೆ ಸರಿ. ಇನ್ನೊಂದು ದಿವಸ ಬಂದರು ಅವರು, ಇನ್ನೊಂದು ಹುಡುಗ ಬೇಕು ಸರ್, ಒಬ್ಬ ಹುಡುಗ ಕ್ಯಾರೆಕ್ಟರ್ ಬೇಕು, ಹುಡುಕ್ತಾ ಇದ್ದೀವಿ, ಏನು ಮಾಡಿ ನಿಮ್ಗೆ ಗೊತ್ತಿದೆ ಹೇಳಿ ಸರ್. ಸರಿ ನಾನು ಸುಮ್ಮನೆ ಸರಿ ನೋಡೋಣ ಅಂತ ಹೇಳಿ ನಮ್ಮ ಮೊಮ್ಮಗ ಜೈನ ಕರೆಸ್ದೆ. ಅವ್ರಿಗೆ ಹೇಳಿಲ್ಲ, ನನ್ನ ಮೊಮ್ಮಗ ಅಂತ ಹೇಳಿಲ್ಲ ನಾನು ಅವ್ರಿಗೆ. ನಮ್ಮ ಹುಡುಗ ಇದ್ದಾನೆ ರೀ ಹೆಂಗ್ ಬಾಯಿ ನೋಡಿ ನಿಮ್ಗೆ ಅನುಕೂಲ ಆದರೆ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸರಿ ಒಂದು ಕರೆದ್ರೆ ಮಾತಾಡ್ಬಿಟ್ಟು ಸರ್ ಪರವಾಗಿಲ್ಲ ಸರ್ ಸೂಟ್ ಆಗ್ತದೆ ಸರ್ ನಾನು ರಾಘವನು ಹೇಳಿಲ್ಲ, ನನ್ನ ತಂಗಿ ಮಗ, ನನ್ನ ಮಕ್ಕಳ ಮಗ ಅಂತ, ನನ್ನ ಮೊಮ್ಮಗ ಅಂತ ಹೇಳಿಲ್ಲ. ಎಲ್ಲ ಆದ್ಮೇಲೆ ಫೈನಲೈಸ್ ಆದ್ಮೇಲೆ ಅವಾಗ ಗೊತ್ತಾಯ್ತು, ಸರ್ ಹೇಳಿ ಸರ್ ನೀವು ನಿಮ್ಮ ಮೊಮ್ಮಗ ಅಂತ ಅವನು ನಿಮ್ಗೆ ಹೇಳೇ ಇಲ್ವಲ್ಲ ಸರ್. ಅದೇ ರೀ ಹೇಳ್ಬಾರ್ದು. ನಾವು ಹೇಳಿದ್ರೆ ಏನಾಗುತ್ತೆ ನಿಮಗೆ, ಚಿನ್ನಗೌಡ್ರ ಮಗಳ ಮಗನಂತೆ, ವಿಜಯರಾಘವನ ಅಕ್ಕನ ಮಗನಂತೆ, ಮರಳಿ ಅಕ್ಕನ ಮಗನಂತೆ ಅಂತೆ. ಆ ಭಾವನೆ ಬರೋದು ಬೇಡ ನನಗೆ ಹೇಳಿಲ್ಲ. ಇವಾಗ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಬಾಕಿ ನಮ್ಗೆ ಸೆಲೆಕ್ಟ್ ಆಯಿತು ಮಾಡ್ಕೊಂಡು ಈಗ ನಾವು ನೋಡಿದ್ವಿ.
ನಿಜವೂ ಕೂಡ ಚಿತ್ರತಂಡ ಗೋವಾಗೆ ಫಿಲ್ಮ್ ಫೆಸ್ಟಿವಲ್ ಕೂಡ ಹೋಗಿದ್ರು, ಹೋಗಿ ಬಂದಿದ್ದಾರೆ. ಈ ಪ್ರತಿಯೊಬ್ಬರು ಕೂಡ ಚಿತ್ರತಂಡದಲ್ಲಿ ಹೀರೋ ಇರ್ಬೋದು, ಹೀರೋಯಿನ್ ಇರ್ಬೋದು, ಪೋಷಕ ಪಾತ್ರಗಳಿರ್ಬೋದು, ಎಲ್ಲರೂ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಖುಷಿಯಾಗುತ್ತೆ. ಇಷ್ಟು ಮಾತ್ರ ಹೇಳ್ಬೋದು. ನಾನು ಜಾಸ್ತಿ ಹೇಳಿದ್ರೆ ಆಗುತ್ತೆ, ಎಲ್ಲ ಅತಿ ಹೆಚ್ಚಾಗುತ್ತೆ ಅಂತ ಕಾಣುತ್ತೆ. ತುಂಬ ಚೆನ್ನಾಗಿದೆ ಚಿತ್ರತಂಡ. ಎಲ್ಲರೂ ಕೂಡ ಕಷ್ಟಪಟ್ಟು ಮಾಡಿ ಕೆಲಸ ಮಾಡಿದ್ದೀರಾ. ನಿಮ್ಗೆ ಒಳ್ಳೇದಾಗಲಿ ಅಂತ ಹೇಳಿಕೆ ಖುಷಿ ಆಗ್ತದೆ. ಆಲ್ ದ ಬೆಸ್ಟ್. ತುಂಬ ಹೃದಯದ ಧನ್ಯವಾದಗಳು ಸರ್.